ವಾದ್ಯ ಮತ್ತು ವಾದನದ ನಡುವೆ ಮಾತುಕತೆ ನಡೆಯುತ್ತಿರುವ ಹಾಗೆ ತಬಲಾ ವಾದನ ಮಾಡುವ ಕಲೆ ಗೋಪು ಹೆಗಡೆಯವರಿಗೆ ಸಿದ್ಧಿಸಿವೆ ಎಂದು ಶ್ರೀರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿ ಅವರು ಹೇಳಿದರು. ಹೊನ್ನಾವರ ಪ್ರಭಾತ ನಗರದ ಶ್ರೀ ಮೂಡಗಣಪತಿ ಸಭಾಭವನದಲ್ಲಿ ಶನಿವಾರ ಖ್ಯಾತ ತಬಲಾ ಕಲಾವಿದ ಗೋಪಾಲ್ ಕೃಷ್ಣ ಹೆಗಡೆ ಕಲ್ಬಾಗ್ ಅವರ ಷಟ್ಶಬ್ದಿ ಅಭಿನಂದನಾ ಸಮಾರಂಭದಲ್ಲಿ ಸಾನ್ನಿಧ್ಯ ವಹಿಸಿ ಶ್ರೀಗಳು ಆಶೀರ್ವಚನ ನೀಡಿದರು. ಸಂಗೀತವು ಕಾಲಮಿತಿಯನ್ನು ಬಯಸುವುದಿಲ್ಲ. ಎಲ್ಲಾ ವಿಭಾಗದಲ್ಲೂ ಕಾಲವು ಕಹಿ ಅನುಭವವನ್ನು ನೀಡಿದರೆ ಸಂಗೀತ ಕ್ಷೇತ್ರದಲ್ಲಿ ಅದು ಸುಖವನ್ನು ನೀಡುತ್ತದೆ. ತಾಳದಲ್ಲಿ ಮನಸ್ಸು ಲೀನವಾಗಿ ಕಾಲಾತೀತ ಸಾಲಿಗೆ ಹೋಗುವುದೇ ಸಾಧನೆ ಎಂದರು. ಅದೊಂದು ಕಾಲನಿರೂಪಣೆ ಎಂಬುದು ಬೇರೆ ಏನೂ ಅಲ್ಲ. ಹೀಗಾಗಿ ಈ ರೀತಿಯಲ್ಲಿ ಈ ಕಾರ್ಯಕ್ರಮ ನೆರವೇರ್ತಾ ಇರುವಂಥದ್ದು, ಶಿಷ್ಯರು ತುಂಬ ಪ್ರೀತಿಯಿಂದ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇರುವಂಥದ್ದು ತುಂಬ ಸಂತೋಷ ಆಗಿದೆ. ಈ ದಿನವೂ ಕೂಡ ಶಿಷ್ಯರ ಸಲುವಾಗಿ ಮುಹೂರ್ತ ಇದೆ. ಅವರಿಗೆಲ್ಲ ಬರಲಿಕ್ಕೆ ಈ ದಿನ ಅನುಕೂಲ. ಒಂದು 10 ದಿನದ ಹಿಂದೆ ಬಂದು ಕೇಳಿರಬೇಕು. ಬಹುಶಃ ನಮ್ಮ ಗೋಪಿಯ ಶಿಷ್ಯರು ನಮ್ಮಲ್ಲಿ ಬಂದು 10 ದಿನ 12 ದಿನ ಇರ್ಬೋದು. ಇಷ್ಟು ಕಡಿಮೆ ಸಮಯ ಮಾಡ್ತೀರ, ಇಷ್ಟು ಕಡಿಮೆ ಸಮಯ ಮಾಡ್ತೇವೆ ನಾವು. ಯಾಕೆಂದರೆ ಎಲ್ರಿಗೂ ಬರಲಿಕ್ಕೆ ಅನುಕೂಲ ಆಗ್ತದೆ ಅಂತ. ಹಾಗಾದರೆ ಮಾಡಿ ಎಂಬುದಾಗಿ ನಾವು ಆ ಸಮಯದಲ್ಲಿ ಇನ್ನೊಂದು ಅನುಮತಿಯನ್ನು ಕೊಟ್ಟು ನಮಗೂ ತುಂಬ ಸಂತೋಷ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ. ಯಾಕೆಂದರೆ ನಮ್ಮ ಮತ್ತು ಗೋಪುವಿನ ಬಾಂಧವ್ಯ ಅದು ರಾಮಕಥೆ ಇದು. ಗೋಪು ಆಗ ನೆನಪು ಮಾಡ್ಕೊಂಡ ಹಾಗೆ ರಾಮಕಥೆಯ ಬಾಂಧವ್ಯ ಅದು ಒಂದೇ ಮಾತಲ್ಲಿ ಹೇಳೋದಾದರೆ, ಈಗ ಆ ದಿನ ಆ ಕ್ಷಣ ಇದೆಯಲ್ಲ, ಅದನ್ನು ಗೋಪು ಮಾತ್ರ ಅಲ್ಲ, ನಾವು ಕೂಡ ಇಡೀ ನಮ್ಮ ಜೀವಮಾನದಲ್ಲಿ ಮತ್ತೆ ಎಂದೆಂದೂ ಕೂಡ ಮರೆಯೋಕ್ಕೆ ಸಾಧ್ಯ ಇಲ್ಲ. ನಾವು ಅಂಥ ಕ್ಷಣಗಳು, ಅಂಥ ಒಂದು ಆನಂದದ ಒಂದು ಅತಿರೇಕದ ಅನುಭವ ಅದು ಆ ರಾಮಕಥೆ ಅಂದರೆ. ಕೇವಲ ಪ್ರೇಕ್ಷಕರಿಗೆ ಮಾತ್ರ ಅಂತಲ್ಲ, ಅದು ನಮಗೆಲ್ರಿಗೂ ಎಲ್ಲ ಸೇರಿ ಒಂದು ತಂಡ ಆಗಿಬಿಟ್ಟಿತ್ತು. ವೇದಿಕೆ ಮೇಲಿರುವವರು, ವೇದಿಕೆ ಕೆಳಗಿರುವವರು ಎಲ್ಲ ಸೇರಿ ಒಂದು ತಂಡ ಆಗಿತ್ತು. ಆ ರಾಮಕಥೆಯ ತಂಡ ಅದರಂತೂ ವೇದಿಕೆ ಮೇಲಿರುವ ತಂಡ ಅದೊಂದು ಅತ್ಯದ್ಭುತ ಆಗ್ಬಿಟ್ಟಿತ್ತು. ಅದು ಯಾರು ಏನು ಅಪೇಕ್ಷೆಯಿಂದ ಯಾರು ಬಂದು ಮಾಡ್ತಾ ಇದ್ದದಲ್ಲ. ನಾವು ಕೂಡ ನಾವು ಬೇರೆ ಏನು ಸಂಪಾದನೆ ಮಾಡುವ ಇಚ್ಛೆ ನಮ್ಗೆ ಇರಲಿಲ್ಲ. ರಾಮಕಥೆಯಿಂದ ಬೇರೆ ಏನು ಸಂಪಾದನೆ ಮಾಡಲಿಲ್ಲ. ನಾವು ಆನಂದವನ್ನು ಹೊರತುಪಡಿಸಿದರೆ ಬೇರೆ ಏನೂ ಅಪೇಕ್ಷೆ ಪಡಲಿಲ್ಲ. ಆ ಸಮಯದಲ್ಲಿ ಈ ಗೋಪುವಿನ ಒಂದು ಉತ್ಕಟ ಬಾಂಧವ್ಯ ನಮಗೆ ಏರ್ಪಟ್ಟಿದ್ದು, ಅದನ್ನು ಮರೆಯೋ ಹಾಗೆ ಇಲ್ಲ. ನಮಗೆ ಈ ಗೋಪು ತಬಲ ನುಡಿಸ್ತಾನೆ ಅನಿಸ್ತಾನೆ ಇರಲಿಲ್ಲ. ಆ ಸಮಯದಲ್ಲಿ ಇಬ್ಬರು ಮಾತಾಡ್ಕೊಳ್ತಾ ಇದ್ದಾರೆ. ಗೋಪು ಮತ್ತು ತಬಲ ಎರಡೂ ಮಾತಾಡ್ಕೊಳ್ತಾ ಇದ್ದಾರೆ. ಸಂವಾದ ನಡೀತಾ ಇದ್ದಾರೆ. ಕಲಿಸ್ತಾ ಇರ್ತಾರೆ. ಅಷ್ಟು ಸಹಜ ಅಂದರೆ ಆ ಕೈಯಾಟ ಅಷ್ಟೂ ಸಹಜ. ಆ ನುಡಿಸುವಿಕೆ ಅನ್ನೋದು ಅನುಭವಕ್ಕೆ ಬರ್ತಿರ್ಲಿಲ್ಲ. ಏನೊಂದು ಮಾತುಕತೆ ನಡೀತಾ ಇದೆ ವಾದ್ಯ ಮತ್ತು ವಾದಕನ ಮಧ್ಯದಲ್ಲಿ. ಗೋಪಾಲ್ ಕೃಷ್ಣ ಹೆಗಡೆ ಕಲ್ಬಾಗ್ ಅವರ ಸಾಧನೆಯ ಕುರಿತ ತಾಲೂಕುಪಾಲ್ ಅಭಿನಂದನಾ ಪುಸ್ತಕವನ್ನು ಶ್ರೀಗಳು ಬಿಡುಗಡೆಗೊಳಿಸಿದರು. ಸನ್ಮಾನ ಸ್ವೀಕರಿಸಿದ ಗೋಪಾಲ್ ಕೃಷ್ಣ ಹೆಗಡೆ ಮಾತನಾಡಿ, ನನ್ನ ವಿದ್ಯಾಗುರುಗಳಾದ ಎಸ್.ಎಂ. ಭಟ್ ಕಟ್ಟಿಗೆ ಮತ್ತು ಶೇಷಗಿರಿ ಹಾನ್ಗಲ್ ಅವರ ಪ್ರೀತಿಯಿಂದ ಬೆಳೆದು ಬಂದೆ. ಶ್ರೀರಾಮಚಂದ್ರಾಪುರ ಮಠದ ಗುರುಗಳ ಸಾನ್ನಿಧ್ಯದಲ್ಲಿ ರಾಮಕಥೆ ಕಾರ್ಯಕ್ರಮದಲ್ಲಿ ಆಧ್ಯಾತ್ಮದ ಹಾದಿಯನ್ನು ಕಲಿತೆ. ವೃತ್ತಿ ಜೀವನದಲ್ಲಿ ನೆಮ್ಮದಿಯನ್ನು ಕಂಡುಕೊಂಡೆ. ಶಿಷ್ಯರ ಸಾಧನೆಯಿಂದ ಸಂತಸವನ್ನು ಪಡೆದೆ. ಸಂಗೀತ ಕ್ಷೇತ್ರದ ಸಹಕಾರಿಯಾದವರಿಗೆ ಆಭಾರಿಯಾಗಿದ್ದೇನೆ ಎಂದರು. ಮಾತು ಮೌನವಾಗುತ್ತದೆ. ಅದು ಇವತ್ತಿನ ಈ ಸಭೆಯಲ್ಲಿ ಮುಖ್ಯವಾಗಿ ನಾನು ಅಣ್ಣನ ಎದುರಿಗೂ ಮಾತಾಡಿದವಲ್ಲ, ಗಣಪತಿ ಭಟ್ರ ಎದುರಿಗೂ ಮಾತಾಡಿದವಲ್ಲ, ಗುರುಗಳ ಎದುರಿಗಂತೂ ಖಂಡಿತವಾಗಿಯೂ ನಾನು ಮಾತಾಡಿದವಲ್ಲ. ನನ್ನ ಪುರೋಹಿತ ಭಟ್ರು ಇದ್ದಾರೆ. ವೇದಮೂರ್ತಿ ಸುಬ್ರಹ್ಮಣ್ಯ ಭಟ್ರು ನನ್ನ ಪುರೋಹಿತರು, ನನ್ನ ಕುಲ ಪುರೋಹಿತರು. ಇಲ್ಲಿ ನನಗೆ ಇವತ್ತು ಕಾನ್ಸೆಪ್ಟ್, ನನಗೆ ಸನ್ಮಾನ 60ನೇ ವರ್ಷ, ಹೀಗೆ 60ನೇ ವರ್ಷಕ್ಕೆ ನಾನು ಆ ಸ್ಥಿತಿಯಲ್ಲಿ ಇರಲಿಲ್ಲ. ಹಾಗಾಗಿ 61 ವರ್ಷ ಆಗಿದೆ ಈಗ. ಶಿಷ್ಯರು ಕಾಯ್ತಾ ಇದ್ರು ಯಾವಾಗ ನಾನು ಸ್ವಲ್ಪ ಗಟ್ಟಿ ಆಗ್ತೇನೆ ಅಂತ ಹೇಳಿ ಈಗ ಮಾಡ್ತಾ ಇದ್ದಾರೆ. ಇವತ್ತು ಈ ಒಂದು ಕಾರ್ಯಕ್ರಮದ ವಿಶೇಷ ನನಗೆ ಗುರು ಶಿಷ್ಯರು ಇದರ ಕೊಂಡಿಯಾಗಿ ನಾನು ಇಲ್ಲಿದ್ದೇನೆ. ಶಿಷ್ಯ ಬಂದು ನಮ್ಮ ಸಂಗೀತದಲ್ಲಿ ಆ ಪರಂಪರೆ ಇದೆ. ಒಂದು ನಮಸ್ಕಾರ ಮಾಡೋದು, ಕಾಲು ಮುಚ್ಚಿ ನಮಸ್ಕಾರ ಮಾಡೋದು ನಮ್ಮ ಸಂಗೀತದಲ್ಲಿ, ಸಂಸ್ಕೃತದಲ್ಲಿ, ಭರತ ಕೆಲವೇ ಅಭಿನಂದನಾ ಸಮಿತಿಯ ವೆಂಕಟರಮಣ ಹೆಗಡೆ ಕವಲಕ್ಕಿ ಪ್ರಾಸ್ತಾವಿಕ ಮಾತನಾಡಿದರು. ಮೋಹನ್ ಹೆಗಡೆ ಹೆರವಟ್ಟ ಅಭಿನಂದನಾ ನುಡಿಗಳನ್ನಾಡಿದರು. ಹಿಂದೂಸ್ತಾನಿ ಗಾಯಕ ಪಂಡಿತ್ ಗಣಪತಿ ಭಟ್ ಹಾಸಣಗಿ
ಪಂಡಿತ್ ಪರಮೇಶ್ವರ್ ಹೆಗಡೆ, ಪತ್ರಕರ್ತರಾದ ಬಿ ಗಣಪತಿ, ಜೀವ್ ಭಟ್, ಉದ್ಯಮಿ ಕೃಷ್ಣಮೂರ್ತಿ ಭಟ್ ಮಾತನಾಡಿದರು. ಗೋಪಾಲ್ ಕೃಷ್ಣ ಹೆಗಡೆ ಅವರ ಶಿಷ್ಯರಿಂದ ವಾದನ ಮತ್ತು ಸಂಗೀತ, ಲಯ, ಲಾಸ್ಯ, ಸಾಮವೇದ ಮತ್ತು ಸಂಗೀತದ ಪ್ರಾತ್ಯಕ್ಷಿಕೆ, ಜಿಲ್ಲೆಯ ಪ್ರಸಿದ್ಧ ಗಾಯಕರಿಂದ ಸಂಗೀತ ಕಾರ್ಯಕ್ರಮ ನಡೆಯಿತು. ಸಮಿತಿ ಗೌರವಾಧ್ಯಕ್ಷ ಡಾಕ್ಟರ್ ಎಂಜಿ ಹೆಗಡೆ, ಗೌರವ ಕಾರ್ಯದರ್ಶಿ ಜಿಕೆ ಭಟ್ ವಂದೂರು, ಸುಬ್ರಹ್ಮಣ್ಯ ಹೆಗಡೆ, ವಿನಾಯಕ್ ಹರ್ಡಸೆ ಇತರರು ಇದ್ದರು.